ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX 110. ಈ ಹಿಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಹಿಟಾಚಿ ಬಂದ ಇರಲಿಲ್ಲ ಬಿಚ್ಚಕ್ಕೆ. ಗಾಡಿ ಸೈಡಿಗೆ ಬಂದಾದಮೇಲೆ ಟ್ರಾವೆಲ್ ಡಿವೈಸಿಂದು ಕ್ಯಾಪ್ ಓಪನ್ ಮಾಡಿ ಚೆಕ್ ಮಾಡೋಣ, ಏನು ಗ್ರೂಪ್ ಸೀಲ್ ಹೋಗಿದೆಯಾ ಇಲ್ಲ ಬೇರಿಂಗ್ ಏನಾರ ಪ್ರಾಬ್ಲಮ್ ಐತಾ ಅಂತ ನೋಡೋಣ. ಗ್ರೂಪ್ ಸೀಲ್ ಆಗಬೇಕು ಅಂದರೆ ಮೊದಲು ಚೈನ್ ಓಪನ್ ಮಾಡಬೇಕಾಗತ್ತೆ. ನಮ್ಮ ಶ್ರೀಧರಣ ಅಂತ. ಶ್ರೀಧರಣ ಆರಾಮ? ಮತ್ತೆ ಅಣ್ಣ ಹೆಂಗೆ ಗೊತ್ತಾಯ್ತು ಲೀಕ್ ಆಗ್ತೈತೆ ಅಂತ? ಸ್ಮೆಲ್ ಬಂತಾ? ಲೀಕ್ ಆಗದಾ? ಹಾಂ ಹಾಂ ಸರಿ ಸರಿ. ಹ್ಯಾಮರಿಂದ ಅದು ಮಾಡ್ತೀನಿ, ಓಪನ್ ಮಾಡಿ. ಟ್ರಾವೆಲ್ ಡಿವೈಸ್ ಇದು ಫೈನಲ್ ಡಿವೈಸ್ ಅಂತ ಕರಿತೀವಿ ಇದನ್ನು. ಆಮೇಲೆ ಗೇರ್ ಆಯಿಲ್ ಬಂದ್ಬಿಟ್ಟು ಈ ಪಾಯಿಂಟಲ್ಲಿ ಲೀಕ್ ಆಗ್ತಿರೋದು. ಇವಾಗ ಇದನ್ನು 18 ಸೈಜ್ ಬೋಲ್ಟ್ ಬರ್ತವೆ. ಇವು 18 ಸೈಜ್ ಬೋಲ್ಟ್ ಓಪನ್ ಮಾಡಿದ್ರೆ ಪ್ಲೇಟ್ ಓಪನ್ ಆಗುತ್ತೆ. ಪ್ಲೇಟ್ ಓಪನ್ ಆದಮೇಲೆ ಒಳಗಡೆ ಕ್ಯಾರಿಯರ್ ಓಪನ್ ಮಾಡಿಕೊಂಡು ಆಮೇಲೆ ಇಲ್ಲಿ 24 ಸೈಜ್ ಬೋಲ್ಟ್ ಓಪನ್ ಮಾಡಾದಮೇಲೆ ಡ್ರಮ್ ಗೇರ್ ಹೊರಗೆ ಬರುತ್ತೆ. ನೆಕ್ಸ್ಟ್ ಇದ್ರ ಹಿಂದುಗಡೆ ಇಲ್ಲಿ ಚಕ್ನಟ್ ಬರೋದು. ಚಕ್ನಟ್ ಓಪನ್ ಮಾಡಿದರೆ ನಮಗೆ ಗ್ರೂಪ್ ಸೀಲ್ದು ಓಪನ್ ಆಗುತ್ತೆ. ಓಪನ್ ಮಾಡಿ ini kamu ya. Nah. Ini kamu sama terus nah. Padahal terus. కొద్దిగా ఇది అలా ఇలా చెయ్యి. బెట్టింగ్ బట్టి ನೋಡ್ಬೋದು. ಇದು ಗ್ರೂಪ್ ಸೀಲ್. ಇದು ಐರನ್ ರಿಂಗು. ಇದ್ರ ಒಳಗಡೆ ಓರಿಂಗ್ ಬರುತ್ತೆ. ಐರನ್ ರಿಂಗು ಅರ್ಧ ಸೌದಿದೆ. ಸೌದ್ರೆ ಏನಾಗುತ್ತೆ, ನಮಗೆ ಮ್ಯಾಚಿಂಗ್ ಇರೋಲ್ಲ. ಆ ಟೈಮಲ್ಲಿ ಗೇರ್ ಆಯಿಲ್ ಲೀಕೇಜ್ ಆಗುತ್ತೆ. ಮತ್ತು ಇದೊಂದು ಆಮೇಲೆ ಈ ಬಾಡಿಯಲ್ಲಿ ಒಂದು ಬರುತ್ತೆ. ಎರಡು ಗ್ರೂಪ್ ಸೀಲ್ ಐರನ್ ರಿಂಗು ಪ್ಲಸ್ ಓರಿಂಗ್ ಎರಡು ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಿ
ಇದೆ ಗ್ರೂಪ್ ಸೀಲ್. ಇದು ಬಂದ್ಬಿಟ್ಟು ಇದು ಈ ಥರ ಜಾಯಿಂಟ್ ಆಗಿರುತ್ತೆ. ಇದು ಸೆಂಟ್ರಲ್ಲಿ ಗ್ಯಾಪ್ ಯಾವಾಗ ಬಂದರೆ ಆವಾಗ ನಮಗೆ ಗೇರ್ ಆಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ಎಲ್ಲ ಕ್ಲೀನ್ ಮಾಡಿ ಇದು ಸ್ಪಾಕೆಟ್ ವೀಲ್ ಬಾಡಿ ಆಮೇಲೆ ಮೋಟ್ರ್ ಬಾಡಿ ಕ್ಲೀನ್ ಮಾಡಿ ಗ್ರೂಪ್ ಸೀಲಿಂದು ಹೊಸ ರಿಂಗು ಫಿಟ್ ಮಾಡೋಣ. ನೋಡ್ಬೋದು ಇದು ತೆಗೆದಿರೋದು 2 ಐರನ್ ರಿಂಗ್, 2 ಓ ರಿಂಗ್ ಬರುತ್ತೆ, ಗ್ರೂಪ್ ಸೀಲ್ ಅಂತೀವಿ. ಇವಾಗ ಇದು ಹೊಸದಿದು. ಈ ಹೊಸ ಗ್ರೂಪ್ ಬಾಡಿಯಲ್ಲಿ ಒಂದು ಕೂರುತ್ತೆ, ಆಮೇಲೆ ಸ್ಪ್ರಾಕೆಟ್ ಬಾಡಿಗೆ ಒಂದು ಕೂರುತ್ತೆ. ಅದಕ್ಕೊಂದು ಇದಕ್ಕೊಂದು ಮಾಡೋಣ. ಈ ಥರ ಇನ್ನೇನಾ ಬಾಸ? ಹಾಂ ಹಾಂ ಅದೇ ಥ್ರೆಡ್ ಚೇಂಜ್ ಐತೆನಾ? ಥ್ರೆಡ್ ಚೇಂಜ್ ಐತೆ. ಹಾಂ ಹೌದು ಇದು ಎಲಾಂటి ఇస్తారోళ్ళు థ్రెడ్ కొద్దిగా రఫ్ అయింది అనుకో మనం టైట్ చేసేటప్పుడు అనిపించదు, లోపల పంపులో థ్రెడ్లు పోతుంటాయి. కరెక్ట్నా? వద్దు, నా శాంపుల్ ఇప్పుడు వస్తే బెస్ట్. అది ఇప్పుడు బయట అయితే చేయొచ్చు పంపులో. అవును అవును అవునవునవును సేమ్ 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 సేమ్. ಸರಿ 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 ಓಕೆ ಸರ್. ನಮಸ್ಕಾರ ಸರ್. ಗ್ಯಾರಂಟಿ ಅದಕ್ಕೂ ಕೊಡಲ್ಲ ಸರ್. ನಿಮಗೆ ಒಂದು CM ಬರುತ್ತೆ, ಒಂದು CM 1ರಿಂದ 1.5 ವರ್ಷ. ಸ್ಪ್ರಾಕೆಟ್ ವೀಲ್ ಬಾಡಿಗೆ ಒಂದು ಗ್ರೂಪ್ ಸಿಲ್ ಬರುತ್ತೆ, ಆಮೇಲೆ ಮೋಟ್ರ್ ಬಾಡಿಗೆ ಒಂದು ಗ್ರೂಪ್ ಸಿಲ್ ಬರುತ್ತೆ. 2 ಕಡೆ ಗ್ರೂಪ್ ಸಿಲ್ ಹಾಕಿದ್ದೀನಿ. ಇವಾಗ ಸ್ಪ್ರಾಕೆಟ್ ವೀಲ್ ಬಾಡಿ ಮೋಟ್ರ್ ಬಾಡಿಗೆ ಫಿಟ್ ಮಾಡಬೇಕಾಗತ್ತೆ. ಅಂದರೆ ಒಂದು ಬೇರಿಂಗ್ ಹಾಕಿ ಚಕ್ನ ಟೈಟ್ ಮಾಡಬೇಕು. ಮಾಡೋಣ. ಭಾಳ ಶುಗರ್ ಇತ್ತು ಕಣ ಅವನಿಗೆ, ತಳಗಾಗ್ಬಿಟ್ಟು 20 ವರ್ಷ ಸೀರಿಯಸ್. ಹೌದು, ಭಾಳ ದಪ್ಪ ಇತ್ತು. ಸ್ಟ್ರೈಟ್ ಕೊದ್ದಿಲ್ಲ ಸ್ಪೋರ್ಟ್ಸ್ ಸ್ವಲ್ಪ ಲೈಟ್ ಇದೆ. ಚೆಕ್ ಮಾಡಿ ಹೋದಾಗ ಚಾನ್ಸಸ್ ಯಾಕಂದರೆ ಪಟ್ಟಿ ಹಾಕಿ ಟೈಟ್ ಮಾಡ್ತೀವಿ. ಹಲೋ ಟೈಟ್ ಮಾಡಿ. ಗ್ರೂಪ್ ಸೀಲ್ ಹಾಕಿ ಚೆಕ್ನಟ್ ಟೈಟ್ ಮಾಡಿದ್ದಾಯಿತು. ಇವಾಗ ಈ ಚೆಕ್ನಟ್ಟಿಗೆ ಲಾಕ್ ಬರುತ್ತೆ. ಇದು ಲಾಕ್ ಈ ಥರ ಕೂರುತ್ತೆ. ಈ ಥರ ಕುಂತಾದ್ಮೇಲೆ ನಮಗೆ 16-17 ಸೈಜಿಂದು 2 ಬೋಲ್ಟ್ ಬರ್ತವೆ ಲಾಕ್ ಪಟ್ಟಿಗೆ. ಆಮೇಲೆ ಚೆಕ್ನಟ್ ಟೈಟ್ ಆಗುತ್ತೆ. ಇದಕ್ಕೆ ಇದ್ರಲ್ಲಿ ಬೋಲ್ಟ್ ಫಿಟ್ ಮಾಡೋಕ್ಕೆ ಮುಂಚೆ ಇದಕ್ಕೆ ಗಮ್ ಹಾಕಬೇಕಾಗತ್ತೆ. ರೆಡ್ ಲಾಕ್ ಗಮ್ ಇದು. ಯಾಕಂದರೆ ವೈಬ್ರೇಷನ್ಗೆ ಲೂಸ್ ಆದರೆ ಒಳಗಡೆ ಗೊತ್ತಾಗಲ್ಲ. ಹೀಗಾಗಿ ಗಮ್ ಹಾಕಿ ಟೈಟ್ ಮಾಡಿದ್ರೆ ಟೈಟಾಗಿ ಕೂರುತ್ತೆ, ಲೂಸ್ ಆಗಲ್ಲ.
ನೆಕ್ಸ್ಟ್ ಇಲ್ಲಿ ದೊಡ್ಡ ಕ್ಯಾರಿಯರ್, ಆಮೇಲೆ ರಿಂಗ್ ಗೇರು, ಆಮೇಲೆ ಕ್ಯಾರಿಯರ್ಗಳೆಲ್ಲ ಸೆಟ್ ಮಾಡೋಣ. ರಿಂಗರ್ ಫಿಟ್ ಆಗಿದೆ. ನೆಕ್ಸ್ಟು ಕ್ಯಾರಿಯರ್ಗಳು ಫಿಟ್ ಮಾಡೋಣ. ಟ್ಯೂಬ್ ಗೇರ್ ಇದು ಸಣ್ಣ ಇರುತ್ತೆ. ಎಷ್ಟ ಇರೋದು ನಿಮ್ಗೆ ಎಷ್ಟ ಇರೋದು ಜೋರಿಗೆ ಬೆಳಗ್ಗೆ ಕ್ಯಾರಿಯರ್ ಹಾಕೊಂತಿದೆ. ಮತ್ತು ಇಲ್ಲೂ ಅನಬಾಂಡ್ ಹಾಕಿ ಇದು ಡ್ರೈನ್ ಪ್ಲೇಟ್ ಕೂರೋ ಜಾಗ. ಇದು ಅನಬಾಂಡ್ ಹಾಕಲೇಬೇಕು, ಇಲ್ಲಾಂದರೆ ಗಿರಲ್ಲಿ ಲೀಕೇಜ್. చిన్నకలు వేస్తున్నారని చూస్తాను. ಗೇರೆಲ್ಲ ಕೂರಿಸಿ ಪ್ಲೇಟ್ ಫಿಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ಗೇರ್ ಆಯಿಲ್ ಹಾಕಬೇಕಾಗತ್ತೆ. 2.5 ಇಲ್ಲ 3 ಲೀಟ್ರ್ ಹೋಗುತ್ತೆ ಗೇರ್ ಆಯಿಲು. ಗಾಡಿ ಸ್ವಲ್ಪ ಪೊಸಿಷನ್ ರಾಂಗ್ ಇದೆ, ಸ್ಟಾರ್ಟ್ ಮಾಡಿ ತಿರ್ಸ್ಬೇಕು. ಶ್ರೀಧರಣ್ಣ ಸ್ಟಾರ್ಟ್ ಮಾಡಿ, ಸ್ವಲ್ಪ ಇಂಡಸ್ಟ್ರಿ ಮೂವ್ ಮಾಡಿ. ఒక రౌండ్ ముందు ఒక రౌండ్ వెనకాలకు తిప్పండి. ಲೆವೆಲ್ ಬಂದಿದೆ. ಗೇರ್ ಆಯಿಲ್ ಹಾಕೋಣ. ಗೇರ್ ಆಯಿಲ್ ಇದು, ಗೇರ್ ಆಯಿಲ್ ಹಾಕೋಣ. ಗೇರ್ ಹಾಕಿದ್ದೀವಿ. ಡ್ರೈನೇಜ್ ಟೈಟ್ ಮಾಡಿ ಸ್ಟಾರ್ಟ್ ಮಾಡಿ ರೋಟೇಟ್ ಮಾಡಿ ಚೆಕ್ ಮಾಡೋಣ. ಹೈಟ್ ಮಾಡಿ ತಿರ್ಸಿ. ಗೇರಲ್ಲಿ ಲೀಕೇಜ್ ಆಗಿಲ್ಲ. ರೈಟ್ ವರ್ಕ್ ಸಕ್ಸಸ್.
ಟ್ರಾವೆಲ್ ಡಿವೈಸ್ಗೆ ಗೇರ್ ಆಯಿಲ್ ಹಾಕಿ ಚೈನ್ ಹಾಕಿ ಗ್ರೀಸ್ ಹೊಡೆದಿದ್ದಾರೆ ನಮ್ಮ ಶ್ರೀಧರ್ ಆಪ್ರೇಟರ್ ಅವರೇ. ಶ್ರೀಧರಣ್ಣ ಮತ್ತೇನಾರು ಆಯ್ತಾ ಕೆಲಸ? ಏನಿಲ್ಲ ಸರ್, ಎಲ್ಲ ಸರಿ ಆಯ್ತಲ್ಲ? ಎಲ್ಲ ಸರಿ ಆಯ್ತು. ಸೌಂಡ್ ಇಲ್ಲ? ಹಾಂ, ಗೇರ್ ಆಯಿಲ್ ಲೀಕೇಜ್ ಇಲ್ಲ? ಎಲ್ಲ ಇದೆ. ಓಕೆ. ಅದೇ ಟಾಟಾ ಹಿಟಾಚಿ EX110 ಹಿಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತಾಯಿತ್ತು ಅಂತ ಫೋನ್ ಮಾಡಿದರು. ಬಂದು ಟ್ರಾವೆಲ್ ಡಿವೈಸ್ ಓಪನ್ ಮಾಡಿದ್ರೆ ಗ್ರೂಪ್ ಸೀಲು ಐರನ್ ರಿಗೂ ಸೌದಿದ್ವು. ಮತ್ತು ಹೊಸ ಗ್ರೂಪ್ ಸೀಲ್ ಹಾಕಿ ಫಿಟ್ ಮಾಡಿ ಗೇರ್ ಆಯಿಲ್ ಹಾಕಿ ಚೆಕ್ ಮಾಡಿದ್ವಿ. ಮತ್ತು ಗೇರ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.